ಕಾರ್ಯಕರ್ತ ಕಟ್ಟಡರು ಮಾಡಿಸಿ ನನ್ನಾಗಿನ ಅಭಿಮಾನದಿಂದ ಇವತ್ತು ಅದೇ ಒಂದು ವಿಚಾರ ಮಾಡ್ಕೊತ ಹೋಗುವಾಗ ಕಾರ ಅಪಘಾತದಲ್ಲಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ರು. ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಅವ್ರದೇ ಒಂದು ಪ್ರೀತಿ ಅಭಿಮಾನ ಇವತ್ತೇನು BJPಯ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನನ್ನನ್ನು ಏನೋ ಉಚ್ಚಾಟನೆಯನ್ನು ಮಾಡಿದ್ರು. ನನ್ನ ಭ್ರಷ್ಟ ಕುಟುಂಬದ ಪರವಾಗಿ ಹೈಕಮಾಂಡ್ ನಿಂತಿದ್ದು ನೋಡಿ ಇಡೀ ಕರ್ನಾಟಕದಲ್ಲಿ ಹಿಂದೂ ವಿಚಾರಗಳು, ಹಿಂದುತ್ವ ಇರುವಂತಹ ಪ್ರತಿಯೊಬ್ಬ ಯುವಕರು ಸಹಿತ ಈ ರಾಜ್ಯದಲ್ಲಿ ಎಲ್ಲ ಮೂಲೆಗಳಿಂದ ಸಹ ಬಹಳಷ್ಟು ದಿಗ್ಭ್ರಾಂತರಾಗಿದ್ದಾರೆ, ಬಹಳಷ್ಟು ಕಣ್ಣೀರು ಹಾಕಿದ್ದಾರೆ, ಬಹಳಷ್ಟು ಏನು ಪಕ್ಷದ ಮೇಲೆ ಏನು ಅಭಿಮಾನ ಇತ್ತು ಆ ಅಭಿಮಾನದಿಂದ ವಿಮುಖರಾಗ್ತಾ ಇದ್ದಾರೆ. ಇದು ಭಾಳ ಕೆಟ್ಟ ಸಮಯ. ನಾ ಇಡೀ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೇನೆಂದರೆ, ಯಾರು ಎದೆಗುಂದು ಬೇರೆ, ರಾಜಕಾರಣ ಬೇರೆ, ನಿಮ್ಮ ಜೀವ ಬಹಳ ಅಮೂಲ್ಯವಾದ. ಯಾಕಂದ್ರೆ ನೋಡಿ, ಇವತ್ತು ಸಣ್ಣ ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗು, ಇನ್ನೂ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಒಬ್ಬ ಒಳ್ಳೆಯ ದುಡಿಮೆಗಾರ PC-ಗಳನ್ನು ಇವತ್ತು ರಿಪೇರ್ ಮಾಡುವಂಥ ಒಂದು ರಿಪೇರ್ ಮಾಡಿಕೊಂಡು ತನ್ನ ಕಾಲ ಮೇಲೆ ನಿಂತಂಥ ಒಬ್ಬ ನಮ್ಮ ಯುವಕನ ಇವತ್ತು ನಾವು ಕರ್ಕೊಂಡಿದ್ದೀವಿ. ಈಗ ಅದು ಹೋದ ಜೀವಂತರು ಬರಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಕುಟುಂಬದ ಭಾವನೆಗಳನ್ನು ಕರ್ಕೊಂಡಿದ್ದೀವಿ. ಇವತ್ತು ಆ 3 ಮಕ್ಕಳ ಶಿಕ್ಷಣ ಸಲುವಾಗಿ ನಾನು ಸಿರಿಯಲ್ಲಿ ಒಂದು 5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೇನೆ. ಅದರ ಬಡ್ಡಿಯ ಮೇಲೆ ತಿಂಗಳ ಒಂದು 5,000 ರೂಪಾಯಿ ಬಡ್ಡಿ ಬರ್ತದೆ. ಈ ಶಿಕ್ಷಣವನ್ನು ಮಾಡಿ ಮುಂದೆ ಅವರೆಲ್ಲ ಸಹಾಯಕ್ಕೆ ಬಂದಾಗ ಅವ್ರ ಮುಂದಿನ ಶಿಕ್ಷಣಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಇದು ಮಾಡ್ತೀವಿ. ಮತ್ತು ಅವರ ಸಹೋದರ ಇದ್ದಾನೆ, ಅವನು ಏನು ಇವತ್ತು ಈ ಉದ್ಯೋಗ ಏನು ಮಾಡ್ತಾರೆ, ಈ ಉದ್ಯೋಗದಲ್ಲಿ ಸಾಕಷ್ಟು ಅನುಭವ ಇರುವಂಥ ಒಂದು ಏನು ತೀರ್ಕೊಂಡಂಥ ಸಂತೋಷನ ಸಹೋದರ ಇಲ್ಲೇ ಅವರು ಈಗಾಗಲೇ BMPCಯಲ್ಲಿ ಕಂಡಕ್ಟರ್ ನೌಕರಿ ಆಗಿದೆ. ಅವರೆಲ್ಲ ಸಮಾಜ ಹಿರಿಯರು, ಊರಿನ ಎಲ್ಲ ಹಿರಿಯರು ಅವರಿಗೆ ಹೋಗೋದು ಬೇಡ, ಇಲ್ಲೇ TC ಏನು ಕೆಲಸ ಮಾಡ್ತಾ ಇದ್ದಾನೆ, ಅದೇ TC ಒಂದು ಇದನ್ನೇ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಲಹೆ ಮಾಡ್ಯಾರ. ಮತ್ತು ಸರ್ಕಾರದಲ್ಲಿ ಮುಂದಿನ ದಿವಸಗಳಲ್ಲಿ ಬರುವಂಥ ಯಾವುದೇ ಟೆಂಡರ್ ಆಗಲಿ ಏನೇ ಆಗಲಿ ಅದರಲ್ಲಿ ನಾವು ಸಹಕಾರ ಮಾಡ್ತೀವಿ.